ಹಲೋ ಸ್ನೇಹಿತರೆ, ಇವತ್ತು ನಾವು ಮರಾಠಿ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಡೇಟ್ ವಿತ್ ಸಾಯಿ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 7.8 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ಒಬ್ಬ ದೊಡ್ಡ ಹೀರೋಯಿನ್ ಸಾಯಿನ ತೋರಿಸ್ತಾರೆ. ಈಕೆ ಒಂದು ಈವೆಂಟ್ ಗೆ ಬಂದಿರ್ತಾಳೆ. ಇಲ್ಲಿ ಈಕೆಯ ಭೇಟಿ ರಘುನಾಥ್ ಜೊತೆ ಆಗುತ್ತೆ. ರಘು ಈ ಇವೆಂಟ್ ನ ಅಟೆಂಡ್ ಆಗೋಕೆ ಸಿಂಗಾಪುರ್ ನಿಂದ ಬಂದಿರ್ತಾನೆ. ಸಾಯಿ ಈವೆಂಟ್ ಮುಗಿದ ಮೇಲೆ ಕ್ಯಾರವಾನ್ ಕಡೆ ಹೋಗ್ತಿರ್ತಾಳೆ. ಆದ್ರೆ ಸಾಯಿ ಫ್ಯಾನ್ಸ್ ಆಕೆನ ಮೀಟ್ ಆಗೋಕೆ ಬರ್ತಿರ್ತಾರೆ. ಇಲ್ಲಿ ಗದ್ದಲ ಉಂಟಾಗುತ್ತೆ. ಆದ್ರೂ ಸಾಯಿ ಹೇಗೋ ಮಾಡಿ ಒಂದು ಕ್ಯಾರವಾನ್ ಒಳಗೆ ಹೋಗ್ತಾಳೆ. ಇದರಲ್ಲಿ ರಘು ಇರ್ತಾನೆ. ಆಕ್ಚುಲಿ ಈ ಕ್ಯಾರವಾನ್ ರಘುದಾಗಿರುತ್ತೆ. ರಘು ಸಾಯಿಗೆ ಸಿಂಗಾಪುರ್ ನಲ್ಲಿ ಸೆಲೆಬ್ರಿಟಿಗಳನ್ನ ನೋಡಿದರೆ ಜನ ಹೀಗೆ ಬಿಹೇವ್ ಮಾಡಲ್ಲ, ಆದ್ರೆ ನಮ್ಮ ದೇಶದಲ್ಲಿ ಸೆಲೆಬ್ರಿಟಿಗಳನ್ನ ನೋಡಿ ಜನ ವಿಚಿತ್ರವಾಗಿ ಆಡ್ತಾರೆ ಅಂತ ಹೇಳ್ತಾನೆ. ಆಗ ಸಾಯಿ ಸ್ವಲ್ಪ ಹೊರಗೆ ಹೋಗಿ ಜನ ಹೋದ್ರ ಅಂತ ನೋಡಿ ಮತ್ತೆ ನನ್ನ ಡ್ರೈವರ್ಗೆ ಕಾರ್ ತಗೊಂಡು ಬರುವಂತೆ ಹೇಳಿ ಅಂತ ಹೇಳ್ತಾಳೆ. ಆಗ ರಘು ಹೊರಗೆ ಹೋಗಿ ಡ್ರೈವರ್ನ ಕರೀತಾನೆ. ಡ್ರೈವರ್ ಬಂದಾಗ ಸಾಯಿ ಕಾರಲ್ಲಿ ಕೂತು ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ರಘು ಅಲ್ಲೇ ನಿಂತಿರ್ತಾನೆ. ರಘು ತಾನು ಬ್ಯಾಂಕ್ ಎಂಪ್ಲಾಯ್ ಅಂತ ಹೇಳಿ ಸಾಯಿನ ಭೇಟಿ ಆಗ್ತಾನೆ. ಇವನು ಈಗ ಸಾಯಿ ಅಸಿಸ್ಟೆಂಟ್ ನ ಮೀಟ್ ಆಗಿ ಅವನಿಗೆ ಸ್ವಲ್ಪ ದುಡ್ಡು ಕೊಡ್ತಾನೆ ಮತ್ತು ತನಗೆ ಸಾಯಿ ಬಗ್ಗೆ ಕ್ಷಣ ಕ್ಷಣದ ನ್ಯೂಸ್ ಹೇಳುವಂತೆ ಹೇಳ್ತಾನೆ. ಇನ್ನು ರಘು ಸಾಯಿ ಕ್ಯಾರವಾನ್ ನಲ್ಲಿ ಹಿಡನ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿರ್ತಾನೆ. ಆಕ್ಚುಲಿ ಈತ ಸಾಯಿ ಜೀವನದ ಮೇಲೆ ಒಂದು ಡಾಕ್ಯುಮೆಂಟರಿ ಮಾಡಬೇಕು ಅಂದ್ಕೊಂಡಿರ್ತಾನೆ. ಅದಕ್ಕೆ ಅವನು ಎಲ್ಲಾ ನ್ಯಾಚುರಲ್ ಆಗಿ ಬರ್ಲಿ ಅಂತ ಸಾಯಿ ಪರ್ಮಿಷನ್ ಇಲ್ದಂಗೆ ಆಕೆ ವಿಡಿಯೋ ಮಾಡ್ತಿರ್ತಾನೆ. ಅದಕ್ಕೆ ಅವನು ಸಾಯಿ ಬಗ್ಗೆ ಕ್ಷಣ ಕ್ಷಣದ ಇನ್ಫಾರ್ಮೇಶನ್ ತಿಳ್ಕೊಬೇಕಂತ ಸಾಯಿ ಅಸಿಸ್ಟೆಂಟ್ ಗೆ ದುಡ್ಡು ಕೊಡ್ತಿರ್ತಾನೆ. ಸೊ ಈಗ ಸಾಯಿ ಅಸಿಸ್ಟೆಂಟ್ ರಘುಗೆ ಕಾಲ್ ಮಾಡಿ ಸಾಯಿ ಇವತ್ತು ಸಿನಿಮಾ ನೋಡಲು ಥಿಯೇಟರ್ಗೆ ಹೋಗ್ತಿದ್ದಾಳೆ ಅಂತ ಹೇಳ್ತಾನೆ. ಆಗ ರಘು ಅಸಿಸ್ಟೆಂಟ್ ಹೇಳಿದ ಥಿಯೇಟರ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಸಾಯಿ ಬರಲ್ಲ. ಆಕ್ಚುಲಿ ಆಕೆ ಬೇರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿರ್ತಾಳೆ. ಆಗ ರಘು ಅಸಿಸ್ಟೆಂಟ್ ಗೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತೀಯಾ ಅಂತ ಕೇಳ್ತಾನೆ. ಆದ್ರೆ ಆತ ನಾನು ಕೇಳಿದ್ದು ನಿಮಗೆ ಹೇಳಿದೆ, ಆಕೆ ದಾರಿಯಲ್ಲಿ ಪ್ಲಾನ್ ಚೇಂಜ್ ಮಾಡ್ತಾಳೆ ಅಂತ ನನಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಇದರಿಂದ ರಘು ಇದು ವರ್ಕೌಟ್ ಆಗಲ್ಲ. ಸಾಯಿ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಬೇಕಿದ್ರೆ ಬೇರೆ ಪ್ಲಾನ್ ಮಾಡಬೇಕು ಅನ್ಕೋತಾನೆ. ಅದಕ್ಕೆ ಅವನು ಒಬ್ಬ ಹ್ಯಾಕರ್ ಹತ್ರ ಹೋಗಿ ಸಾಯಿ ಮೊಬೈಲ್ ನ ಹ್ಯಾಕ್ ಮಾಡುವಂತೆ ಹೇಳ್ತಾನೆ. ಈಗ ಮಾರನೇ ದಿನ ಸಾಯಿ ಎಲ್ಲೋ ಹೋಗ್ತಿರ್ತಾಳೆ. ಆಗ ದಾರಿಯಲ್ಲಿ ಆಕೆ ಕಾರ್ ಬ್ರೇಕ್ ಡೌನ್ ಆಗುತ್ತೆ. ಸಾಯಿ ದಾರಿಯಲ್ಲಿ ನಿಂತಿದ್ದಾಗ ಅಲ್ಲಿ ರಘು ಬರ್ತಾನೆ. ಆತ ತನ್ನ ಕಾರಲ್ಲಿ ಬರುವಂತೆ ಹೇಳ್ತಾನೆ. ಆದ್ರೆ ಸಾಯಿ ಅಲ್ಲಿಂದ ಹೋಗ್ತಿದ್ದ ಒಂದು ಪೊಲೀಸ್ ಕಾರ್ನಿಂದ ಲಿಫ್ಟ್ ತಗೊಂಡು ಹೋಗ್ತಿರ್ತಾಳೆ. ಆಗ ರಘು ತನ್ನ ಅಸಿಸ್ಟೆಂಟ್ ಗೆ ಹೋಗಿ ಪೊಲೀಸರನ್ನ ಡಿಸ್ಟ್ರಾಕ್ಟ್ ಮಾಡುವಂತೆ ಹೇಳ್ತಾನೆ. ಆತ ಹೋಗಿ ಪೊಲೀಸರಿಗೆ ಬೈತಾನೆ. ಇದರಿಂದ ಪೊಲೀಸರು ಅವನನ್ನ ಹಿಡಿಯೋಕೆ ಹೋಗ್ತಾರೆ. ಆ ಟೈಮಲ್ಲಿ ಜನ ಸಾಯಿನ ನೋಡಿ ಫೋಟೋಗ್ರಾಫ್ಗಾಗಿ ಮುಗಿಬಿಡ್ತಾರೆ. ಆಗ ಅಲ್ಲಿ ರಘು ಬಂದು ಸಾಯಿನ ತನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ರಘು ಹೆಲ್ಪಿಂಗ್ ನೇಚರ್ ನೋಡಿ ಸಾಯಿ ತುಂಬಾ ಇಂಪ್ರೆಸ್ ಆಗ್ತಾಳೆ. ಈಗ ರಘು ಸಾಯಿನ ಶೂಟಿಂಗ್ ಲೊಕೇಶನ್ ಗೆ ಬಿಡ್ತಾನೆ. ಸಾಯಿ ಹೋಗ್ತಿದ್ದಾಗ ರಘು, ಮೇಡಮ್ ನಾನು ಯಾವತ್ತೂ ಶೂಟಿಂಗ್ ನಡೆಯೋದು ನೋಡಿಲ್ಲ, ಒಂದು ಸಾರಿ ನೋಡ್ಬೋದಾ ಅಂತ ಕೇಳ್ತಾನೆ. ಆಗ ಸಾಯಿ ಅವನನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ. ಸಾಯಿಯಲ್ಲಿ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಿದ್ದಾಗ ರಘು ಸಾಯಿಗೆ, ಮೇಡಮ್ ನಾನು ಅರ್ಜೆಂಟ್ ಆಗಿ ಒಂದು ಕಾಲ್ ಮಾಡಬೇಕು, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಒಂದು ಸಾರಿ ನಿಮ್ಮ ಮೊಬೈಲ್ ಕೊಡ್ತೀರಾ ಅಂತ ಕೇಳ್ತಾನೆ. ಸಾಯಿ ಮೊಬೈಲ್ ಕೊಡ್ತಾಳೆ. ಆಗ ರಘು ಹ್ಯಾಕರ್ ಗೆ ಕಾಲ್ ಮಾಡಿ, ಸಾಯಿ ಮೊಬೈಲ್ ನನ್ನ ಹತ್ರ ಇದೆ, ಹ್ಯಾಕ್ ಮಾಡೋಕೆ ಏನು ಇನ್ಫಾರ್ಮೇಶನ್ ಬೇಕು ಅಂತ ಕೇಳ್ತಾನೆ. ಆಗ ಹ್ಯಾಕರ್ ಕೆಲವೊಂದು ಲಿಂಕ್ ಕಳುಹಿಸಿ ಸಾಯಿ ಮೊಬೈಲ್ ನ ಹ್ಯಾಕ್ ಮಾಡ್ತಾನೆ. ಸೊ ಈಗ ರಘು ಸಾಯಿ ಮೊಬೈಲ್ ವಾಪಸ್ ಕೊಟ್ಟು ಹೋಗ್ತಿದ್ದಾಗ ಸಾಯಿ ಮ್ಯಾನೇಜರ್ ರಘುಗೆ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ರಘು ಅವನನ್ನ ಅವಾಯ್ಡ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಸಾಯಿ ಮೊಬೈಲ್ ಹ್ಯಾಕ್ ಆಗಿದ್ದರಿಂದ ರಘುಗೆ ಸಾಯಿಯ ಪ್ರತಿಯೊಂದು ಇನ್ಫಾರ್ಮೇಶನ್ ಗೊತ್ತಾಗ್ತಿರುತ್ತೆ. ಸಾಯಿ ಯಾವ ಇವೆಂಟ್ ಗೆ ಹೋಗ್ತಿದ್ದಾಳೆ, ಯಾರನ್ನ ಮೀಟ್ ಆಗ್ತಿದ್ದಾಳೆ, ಯಾರ ಜೊತೆ ಚಾಟ್ ಮಾಡ್ತಾಳೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಗೊತ್ತಾಗ್ತಿರುತ್ತೆ. ಸೊ ಇಲ್ಲಿ ರಘುಗೆ ಸಾಯಿ ಒಂದು ಹೊಸ ಫ್ಲಾಟ್ ತಗೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಗ ರಘು ಏಜೆಂಟ್ ನ ಹಿಡಿದು ಸಾಯಿ ಇರ್ತಿದ್ದ ಅಪಾರ್ಟ್ಮೆಂಟ್ ನಲ್ಲಿ ಸಾಯಿ ಫ್ಲಾಟ್ ಎದುರಿಗೆ ಇನ್ನೊಂದು ಫ್ಲಾಟ್ ತಗೋತಾನೆ. ಇನ್ನು ಸಾಯಿ ರಘುನ ತನ್ನ ಫ್ಲಾಟ್ ಎದುರಿಗೆ ನೋಡಿ ಆಶ್ಚರ್ಯ ಪಡ್ತಾಳೆ. ಈಗ ಇವರು ಡೈಲಿ ಮೀಟ್ ಆಗ್ತಿರ್ತಾರೆ. ಇವರು ಈಗ ಫ್ರೆಂಡ್ಸ್ ಆಗ್ತಾರೆ. ರಘು ಸಾಯಿಗೆ ಹೆಲ್ಪ್ ಮಾಡೋ ನೆಪದಲ್ಲಿ ಆಕೆ ಮನೆ ಒಳಗೆ ಹಿಡನ್ ಕ್ಯಾಮ್ರಾ ಫಿಕ್ಸ್ ಮಾಡ್ತಿರ್ತಾನೆ. ಸೊ ಈಗ ಒಂದು ದಿನ ಸಾಯಿ ಹೊಸ ಮನೆ ತಗೊಂಡಿದ್ದಕ್ಕೆ ಒಂದು ಸ್ಮಾಲ್ ಪಾರ್ಟಿ ಇಡ್ತಾಳೆ. ಇಲ್ಲಿ ಈಕೆ ರಘುನು ಕರೆದಿರ್ತಾಳೆ. ಪಾರ್ಟಿ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ರಘು ಸಾಯಿಗೆ ಪ್ರಪೋಸ್ ಮಾಡ್ತಾನೆ. ಆದ್ರೆ ಸಾಯಿ ರಘುಗೆ, ನಾನು ಯಾವತ್ತು ನಿನ್ನ ಬಗ್ಗೆ ಹಾಗೆ ಯೋಚನೆ ಮಾಡಿಲ್ಲ, ನೀನು ನನ್ನ ಫ್ರೆಂಡ್ ಅಷ್ಟೇ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾಳೆ. ಇದನ್ನೆಲ್ಲ ರಘು ರೆಕಾರ್ಡ್ ಮಾಡಿರ್ತಾನೆ. ಇದು ಕೂಡ ಅವನು ತೆಗೆತಿರೋ ಡಾಕ್ಯುಮೆಂಟರಿಯ ಪಾರ್ಟ್ ಆಗಿರುತ್ತೆ. ಸೊ ಈಗ ಮಾರನೇ ದಿನ ಸಾಯಿ ಮ್ಯಾನೇಜರ್ ಬಂದು ಸಾಯಿಗೆ, ನಾನು ರಘುನ ಎಲ್ಲಿ ನೋಡಿದ್ದೀನಿ ಅಂತ ನೆನಪು ಬಂತು, ಅವನು ಬ್ಯಾಂಕ್ ಎಂಪ್ಲಾಯ್ ಅಲ್ಲ, ಅವನು ಒಬ್ಬ ರೈಟರ್, ತುಂಬಾ ಸಾರಿ ಅವನು ಸ್ಕ್ರಿಪ್ಟ್ ತಗೊಂಡು ನನ್ನ ಹತ್ರ ಬಂದಿದ್ದ, ಆದ್ರೆ ನಾನು ಅವನನ್ನ ನಿಮ್ಮ ಹತ್ರ ಕಳಿಸಿಲ್ಲ, ಈಗ ನೋಡಿದ್ರೆ ಬ್ಯಾಂಕ್ ಎಂಪ್ಲಾಯ್ ಅಂತ ಸುಳ್ಳು ಹೇಳಿ ನಿಮ್ಮ ಹತ್ರ ಕ್ಲೋಸ್ ಆಗ್ತಿದ್ದಾನೆ, ನನಗೆ ಅವನ ಮೇಲೆ ಡೌಟ್ ಇದೆ, ಅವನು ಸರಿ ಇಲ್ಲ, ನೀವು ಇಲ್ಲಿರೋದು ಸೇಫ್ ಅಲ್ಲ, ಬೇರೆ ಕಡೆ ಶಿಫ್ಟ್ ಆಗಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಾಯಿ ಕೂಡ ಶಾಕ್ ಆಗ್ತಾಳೆ. ಆದ್ರೆ ಆಕೆ ಪರವಾಗಿಲ್ಲ, ಅವನನ್ನ ನನ್ನ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೀನಿ, ನೀವು ಟೆನ್ಷನ್ ತಗೋಬೇಡಿ ಅಂತ ಹೇಳ್ತಾಳೆ. ಈಗ ಸಾಯಿ ತನ್ನ ರೂಮ್ ಕ್ಲೀನ್ ಮಾಡ್ತಿದ್ದಾಗ ಆಕೆಗೆ ಒಂದು ವಾಚ್ ಅಲ್ಲಿ ಹಿಡನ್ ಕ್ಯಾಮ್ರಾ ಕಾಣುತ್ತೆ. ಸಾಯಿಗೆ ಡೌಟ್ ಬಂದು ರೂಮ್ ಅಲ್ಲಿ ನೋಡಿದಾಗ ಎಲ್ಲ ಕಡೆ ಒಂದೊಂದು ಮೈಕ್ ಮತ್ತು ಕ್ಯಾಮ್ರಾ ಇರುತ್ತೆ. ಇದರ ಸಹಾಯದಿಂದ ರಘು ಸಾಯಿಯ ಪ್ರತಿಯೊಂದು ಮೂವ್ನ ಮಾನಿಟರ್ ಮಾಡ್ತಿರ್ತಾನೆ.
ಇದನ್ನ ನೋಡಿ ಸಾಯಿ ರಘು ಫ್ಲಾಟ್ಗೆ ಹೋಗ್ತಾಳೆ. ಆದ್ರೆ ಅದು ಲಾಕ್ ಇರುತ್ತೆ. ಆಗ ಸಾಯಿ ಬಾಲ್ಕನಿಯಿಂದ ರಘು ಫ್ಲಾಟ್ ಒಳಗೆ ಹೋಗ್ತಾಳೆ. ಇಲ್ಲಿ ಬಂದು ನೋಡಿದಾಗ ಆಕೆ ಶಾಕ್ ಆಗ್ತಾಳೆ. ಯಾಕಂದ್ರೆ ಎಲ್ಲಾ ಕಡೆ ತುಂಬಾ ಮಾನಿಟರ್ ಇರುತ್ತೆ ಮತ್ತು ಅದರಲ್ಲಿ ಸಾಯಿ ಫ್ಲಾಟ್ ಕಾಣ್ತಿರುತ್ತೆ. ಸಾಯಿ ಚೆಕ್ ಮಾಡಿದಾಗ ರಘು ಸಾಯಿನ ಭೇಟಿಯಾಗಿದ್ದಾಗಿನಿಂದ ಇಲ್ಲಿವರೆಗೆ ಎಲ್ಲೆಲ್ಲಿ ಭೇಟಿಯಾದ್ರೋ ಏನೇನು ಮಾತಾಡಿದ್ರೋ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಇದನ್ನೆಲ್ಲ ನೋಡಿ ಸಾಯಿ ಭಯಪಡ್ತಾಳೆ. ಆಕೆ ತಕ್ಷಣ ಪೊಲೀಸರಿಗೆ ಕಾಲ್ ಮಾಡಿ ಎಲ್ಲ ಹೇಳ್ತಾಳೆ. ಅದೇ ಟೈಮಲ್ಲಿ ರಘು ತನ್ನ ಫ್ಲಾಟ್ಗೆ ಬರ್ತಾನೆ. ಆಗ ಸಾಯಿ ಬಾಲ್ಕನಿಯಿಂದ ವಾಪಸ್ ತನ್ನ ಫ್ಲಾಟ್ಗೆ ಹೋಗ್ತಾಳೆ. ರಘು ಬಂದು ನೋಡಿದಾಗ ಅವನಿಗೆ ವಿಡಿಯೋ ಫುಟೇಜ್ ನಲ್ಲಿ ಕೆಲವೊಂದು ಮಿಸ್ ಆಗಿರೋದು ಗೊತ್ತಾಗುತ್ತೆ. ಆದ್ರೆ ರಘು ತಾನು ರೆಕಾರ್ಡ್ ಮಾಡಿದ ವಿಡಿಯೋಸ್ ನ ಕ್ಲೌಡ್ ಸ್ಟೋರೇಜ್ ನಲ್ಲಿ ಮೊದಲೇ ಸೇವ್ ಮಾಡಿ ಇಟ್ಟಿರ್ತಾನೆ. ಅಕಸ್ಮಾತ್ ವಿಡಿಯೋ ಸಿಸ್ಟಮ್ ನಿಂದ ಡಿಲೀಟ್ ಆದ್ರೂ ಅದು ಕ್ಲೌಡ್ ಸ್ಟೋರೇಜ್ ನಲ್ಲಿ ಸೇವ್ ಆಗಿರುತ್ತೆ. ಈಗ ಸಾಯಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದರಿಂದ ಅವರು ಬಂದು ರಘುನ ಅರೆಸ್ಟ್ ಮಾಡ್ತಾರೆ. ಆದ್ರೆ ರಘು ಉಲ್ಟಾ ಸಾಯಿಗೆ ಬೈತಿರ್ತಾನೆ. ಈತ ನಿನ್ನಿಂದಾಗಿ ನನ್ನ ಮೂವಿ ಸ್ಟಾಪ್ ಆಯ್ತು ಅಂತ ಹೇಳ್ತಾನೆ. ಇಲ್ಲಿ ರಘುನ ನೋಡ್ತಿದ್ರೆ ಮೆಂಟಲಿ ಅನ್ಸ್ಟೇಬಲ್ ತರ ಕಾಣ್ತಿರ್ತಾನೆ. ಸೊ ಈಗ ಪೊಲೀಸರು ರಘುನ ಸ್ಟೇಷನ್ಗೆ ತಂದು ತುಂಬಾ ಹೊಡಿತಾರೆ. ಆಗ ರಘು ಪೊಲೀಸರಿಗೆ ನಾನು ಸಾಯಿ ವಿಡಿಯೋನ ವೈರಲ್ ಮಾಡಿದ್ರೆ ಹಾಗೆ ಕೆರಿಯರ್ ಲೈಫ್ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಸಾಯಿಗೆ ಒಂದು ಮೂವಿ ಆಫರ್ ಬರುತ್ತೆ. ಆಕೆ ಅದನ್ನ ಒಪ್ಕೋತಾಳೆ. ಈಗ ಶೂಟಿಂಗ್ ಮುಗಿಸಿ ಮನೆಗೆ ಹೋಗ್ತಿದ್ದಾಗ ಮಳೆ ಸ್ಟಾರ್ಟ್ ಆಗುತ್ತೆ. ಆಗ ಸಾಯಿ ಮ್ಯಾನೇಜರ್ಗೆ ಕಾಲ್ ಮಾಡಿ ಕಾರ್ ಕಳಿಸುವಂತೆ ಹೇಳ್ತಾಳೆ. ಕಾರ್ ಬಂದಾಗ ಸಾಯಿ ಕಾರ್ ಏರಿ ಕೂತ್ಕೋತಾಳೆ. ಆದ್ರೆ ಶಾಕಿಂಗ್ಲಿ ಡ್ರೈವರ್ ಸೀಟ್ ಅಲ್ಲಿ ರಘು ಇರ್ತಾನೆ. ಈತ ಸಾಯಿ ಡ್ರೈವರ್ ನ ಹೊಡೆದು ಕಾರ್ ತಗೊಂಡು ಬಂದಿರ್ತಾನೆ. ಈತ ಸಾಯಿನ ಕಟ್ಟಿ ಹಾಕಿ ಭಯಪಡಬೇಡ, ನಾನು ನಿನ್ನ ಜೊತೆ ಏನು ಮಾಡಲ್ಲ. ನಾನು ನಿನ್ನ ಹತ್ರ ದುಡ್ಡು ಕೇಳೋದಾಗ್ಲಿ ನಿನ್ನ ಬಲಾತ್ಕಾರ ಮಾಡೋದಾಗ್ಲಿ ಮಾಡಲ್ಲ. ನಾನು ಕೇವಲ ನಿನ್ನ ಜೊತೆ ಒಂದು ಮೂವಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀನು ಮೊದಲೇ ಒಪ್ಕೊಂಡಿದ್ದರೆ ನಿನಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಅಂತ ಹೇಳ್ತಾನೆ. ಆಕೆ ಕಾರಿಂದ ಜಂಪ್ ಮಾಡಿ ಓಡೋಗ್ತಾಳೆ. ಅದೇ ಟೈಮಲ್ಲಿ ರಘುಗೂ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ. ಆದ್ರೂ ಅವನು ಕಾರ್ ಎಳೆದು ಸಾಯಿನ ಚೇಸ್ ಮಾಡಿ ಹಿಡ್ಕೋತಾನೆ. ರಘು ಸಾಯಿನ ಒಂದು ಮನೆಗೆ ಕರ್ಕೊಂಡು ಬರ್ತಾನೆ. ಇಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಇರ್ತಾಳೆ. ಈಕೆ ಬೇರೆ ಯಾರು ಅಲ್ಲ, ರಘು ತಾಯಿ ಆಗಿರ್ತಾಳೆ. ಈಕೆ ಸಾಯಿಗೆ ನೀನು ಇವತ್ತು ಚೆನ್ನಾಗಿ ರೆಸ್ಟ್ ಮಾಡು, ಯಾಕಂದ್ರೆ ನಾಳೆಯಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾಳೆ. ಈಗ ಇವರು ಸಾಯಿನ ಒಂದು ರೂಮ್ ಒಳಗೆ ಇಡ್ತಾರೆ. ಅಲ್ಲಿ ಎಲ್ಲಾ ಕಡೆ ಸಿಸಿಟಿವಿ ಇರುತ್ತೆ. ರಘು ಸಾಯಿನ 24 ಗಂಟೆ ನೋಡ್ತಿರ್ತಾನೆ. ಇದರಿಂದ ಸಾಯಿಗೂ ಏನು ಮಾಡೋಕಾಗ್ತಿರಲ್ಲ. ಸೊ ಈಗ ಮಾರನೇ ದಿನ ರಘು ಸಾಯಿ ಹತ್ರ ಬಂದು ಇವತ್ತು ಒಂದು ಸೀನ್ ಶೂಟ್ ಮಾಡ್ಬೇಕು. ಅವತ್ತು ನಾನು ನಿನ್ನ ಫ್ಲಾಟ್ ಅಲ್ಲಿ ನಿನಗೆ ಪ್ರಪೋಸ್ ಮಾಡಿದ್ದಾಗ ನೀನು ರಿಜೆಕ್ಟ್ ಮಾಡಿದ್ಯಲ್ಲ, ಅದೇ ಸೀನ್. ಈಗ ನೀನು ರಿಯಲೈಸ್ ಆಗಿ ನನ್ನ ಹತ್ರ ಬಂದು ನನ್ನ ಕಾಲಿಗೆ ಬದ್ದು ಸಾರಿ, ನಾನು ನಿನ್ನ ರಿಜೆಕ್ಟ್ ಮಾಡಿದ್ದೆ ಅಂತ ಈಗ ನೀನು ನನಗೆ ಪ್ರಪೋಸ್ ಮಾಡ್ಬೇಕು ಅಂತ ಹೇಳ್ತಾನೆ. ಸಾಯಿ ಮೊದಲು ಒಪ್ಪಲ್ಲ. ಆಗ ಅವರು ಸಾಯಿಗೆ ಗನ್ ತೋರಿಸಿ ಭಯಪಡಿಸ್ತಾರೆ. ಈಗ ಸಾಯಿ ಅವರು ಹೇಳಿದಂಗೆ ಕೇಳ್ತಾಳೆ. ರಘು ಬೇರೆ ಬೇರೆ ಸೀನ್ ಶೂಟ್ ಮಾಡ್ತಿರ್ತಾನೆ. ಇನ್ನು ಸಾಯಿ ಇಲ್ಲಿಂದ ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಿರ್ತಾಳೆ. ಈಗ ರಘು ಒಂದು ಸೀನ್ ಮಾಡುವಂತೆ ಹೇಳ್ತಾನೆ. ಆಕ್ಚುಲಿ ರಘು ಮನೆಯಲ್ಲಿದ್ದ ಅವನ ತಾಯಿಯು ಕೂಡ ರಘು ರಿಯಲ್ ಮದರ್ ಆಗಿರಲ್ಲ. ಅವನು ಅಲ್ಲಿ ಇಬ್ಬರು ಮುದುಕರನ್ನ ಅಲ್ಲಿ ತಂದು ಅವರಿಂದ ಕೂಡ ಆಕ್ಟಿಂಗ್ ಮಾಡಿಸ್ತಿರ್ತಾನೆ. ಈತ ಇವರಿಗೆ ಒಂದು ಸೀನ್ ಹೇಳ್ತಾನೆ. ಇದರಲ್ಲಿ ರಘು ಸಾಯಿನ ಲವ್ ಮಾಡಿ ಮನೆಗೆ ಕರ್ಕೊಂಡು ಬರ್ತಾನೆ. ಆದ್ರೆ ಇದು ಅವನ ತಂದೆಗೆ ಇಷ್ಟ ಇರಲ್ಲ. ಈಗ ಸೀನ್ ಸ್ಟಾರ್ಟ್ ಆಗುತ್ತೆ. ರಘು ಸಾಯಿನ ಮನೆಗೆ ಕರ್ಕೊಂಡು ಬಂದಾಗ ಅವನ ತಂದೆ, ನೀನು ಒಬ್ಬ ಆಕ್ಟರ್ನ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ. ನಿನಗೆ ನಿನ್ನ ತಂದೆ ತಾಯಿ ಬೇಕಾ, ಆ ಹುಡುಗಿ ಬೇಕಾ, ಡಿಸೈಡ್ ಮಾಡ್ಕೋ ಅಂತ ಹೇಳ್ತಾನೆ. ಆಗ ರಘು ನಾನು ಈಕೆನ ತುಂಬಾ ಲವ್ ಮಾಡ್ತಿದ್ದೀನಿ, ನನಗೆ ಈಕೆನೆ ಬೇಕು ಅಂತ ಹೇಳ್ತಾನೆ. ಆಗ ರಘು ಇವನ ತಂದೆ ಇವರ ಲವ್ ನ ಎಕ್ಸೆಪ್ಟ್ ಮಾಡದಿದ್ದಕ್ಕೆ ರಘು ಅವನ ತಂದೆನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಸಾಯಿ ಶಾಕ್ ಆಗ್ತಾಳೆ. ಈಗ ರಘು ಆ ಮುದುಕನ ಬಾಡಿಯನ್ನ ಹುತ್ತಾಕ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿದ್ದ ಮುದುಕಿ ಸಾಯಿ ಹತ್ರ ಬರ್ತಾಳೆ. ಈಕೆ ಸಾಯಿನ ಸಿಸಿಟಿವಿ ಇಲ್ಲದ ಒಂದು ಮೂಲೆಗೆ ಕರ್ಕೊಂಡು ಹೋಗಿ ರಘು ಬಗ್ಗೆ ಹೇಳ್ತಾಳೆ. ರಘು ಸಾಯಿಸಿದ ಆ ವ್ಯಕ್ತಿ ನನ್ನ ಗಂಡ. ಈ ಫಾರ್ಮ್ ಹೌಸ್ ನಮ್ದು. ನಾವು ಇಲ್ಲಿ ರೆಸ್ಟ್ ಮಾಡ್ಬೇಕಂತ ಬಂದಿದ್ವಿ. ನಮಗೆ ಒಬ್ಬ ಮಗ ಇದ್ದ, ಆದ್ರೆ ಅವನು ಸತ್ತೋದ. ಆಗ ನಾವು ರಘುಗೆ ಕೇರ್ ಟೇಕರ್ ಆಗಿ ಇಟ್ಟಿದ್ವಿ. ಅವನು ಮೊದಲು ಚೆನ್ನಾಗಿದ್ದ, ಆದ್ರೆ ಬರ್ತಾ ಬರ್ತಾ ಸೈಕೋ ತರ ರೆಡಿ ಆದ. ಈಗ ನೋಡಿದ್ರೆ ನನ್ನ ಗಂಡನ ಕೊಂದ್ಬಿಟ್ಟ. ನೀನು ಇಲ್ಲಿಂದ ಹೋಗು, ಇಲ್ಲಂದ್ರೆ ಇವನು ನಿನ್ನ ಕೂಡ ಕೊಂದ್ಬಿಡ್ತಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸಾಯಿ ಇನ್ನೂ ಭಯ ಪಡ್ತಾಳೆ. ಆಕೆ ಇಲ್ಲಿಂದ ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಿರ್ತಾಳೆ. ಆಗ ಮುದುಕಿ ಸಾಯಿಗೆ ಒಂದು ಕಾರ್ ಕೀ ಕೊಟ್ಟು ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಸಾಯಿ ಅಲ್ಲಿಂದ ಹೋಗ್ತಿದ್ದಾಗ ಆಕೆಗೆ ನಾನು ಇಲ್ಲಿಂದ ಹೋದ್ರೆ ರಘು ಆ ಮುದುಕಿನ ಕೊಂದ್ಬಿಡ್ತಾನೆ ಅಂತ ಅನಿಸುತ್ತೆ. ಆಕೆ ಮತ್ತೆ ವಾಪಸ್ ಬಂದು ಆ ಮುದುಕಿನ ಕರ್ಕೊಂಡು ಹೋಗ್ತಿರ್ತಾಳೆ. ಆದ್ರೆ ಇವರನ್ನ ರಘು ನೋಡ್ಬಿಡ್ತಾನೆ. ಅವನು ಇವರನ್ನ ಫಾಲೋ ಮಾಡ್ತಾನೆ. ಆಗ ಆ ಮುದುಕಿ ನನಗೆ ಓಡೋಕ್ಕಾಗಲ್ಲ, ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಆಗ ಸಾಯಿ ಅಲ್ಲಿಂದ ಓಡ್ತಿದ್ದಾಗ ದಾರಿಯಲ್ಲಿ ಆಕೆಗೆ ಒಬ್ಬ ವ್ಯಕ್ತಿ ಕಾಣ್ತಾನೆ. ಸಾಯಿ ಅವನಿಂದ ಮೊಬೈಲ್ ತಗೊಂಡು ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ಅದೇ ಟೈಮಲ್ಲಿ ರಘು ಬರ್ತಾನೆ. ಈತ ಸಾಯಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಪೊಲೀಸರು ಸಾಯಿ ಕಾಲ್ ಮಾಡಿದ್ದ ನಂಬರ್ ನಿಂದ ಆಕೆ ಲೊಕೇಶನ್ ಟ್ರ್ಯಾಕ್ ಮಾಡ್ತಿರ್ತಾರೆ. ಸೊ ಈಗ ಇವರು ಫಾರ್ಮ್ ಹೌಸ್ ಗೆ ಬಂದಾಗ ಸಾಯಿ ರಘುಗೆ ಬೈತಾಳೆ, ನೀನೊಬ್ಬ ಕಿಲ್ಲರ್ ಅಂತ ಹೇಳ್ತಾಳೆ. ಆಗ ರಘು ತನ್ನ ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಆಕ್ಚುಲಿ ರಘು ಸಣ್ಣವನಿದ್ದಾಗ ಅವನ ತಂದೆ ಥಿಯೇಟರ್ ನಲ್ಲಿ ಮೂವಿ ಪೋಸ್ಟರ್ ಅಂಟಿಸೋ ಕೆಲಸ ಮಾಡ್ತಿರ್ತಾನೆ. ಆಕ್ಚುಲಿ ಆ ಥಿಯೇಟರ್ ಆ ಮುದುಕ ಮತ್ತು ಮುದುಕಿದಾಗಿರುತ್ತೆ. ರಘು ತನ್ನ ತಂದೆ ಜೊತೆ ದಿನ ಹೋಗಿ ಮೂವಿ ನೋಡ್ತಿರ್ತಾನೆ. ರಘುಗೆ ದೊಡ್ಡವನಾದ ಮೇಲೆ ತಾನು ಮೂವಿ ತೆಗಿಬೇಕು ಅಂತ ಆಸೆ ಇರುತ್ತೆ. ಈಗ ಒಂದು ದಿನ ರಘು ತಂದೆ ರಘುನ ಒಂದು ಜಾತ್ರೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ರಘು ಒಂದು ಕ್ಯಾಮ್ರಾ ನೋಡ್ತಾನೆ. ರಘು ತನ್ನ ತಂದೆಗೆ ತನಗೆ ಆ ಕ್ಯಾಮ್ರಾ ಕೊಡಿಸುವಂತೆ ಕೇಳ್ತಾನೆ. ಆದ್ರೆ ಅವನ ಹತ್ರ ದುಡ್ಡಿರಲ್ಲ.
ಆಗ ರಘು ತಂದೆ ಥಿಯೇಟರ್ ಓನರ್ ಹತ್ರ ಹೋಗಿ ದುಡ್ಡು ಕೇಳ್ತಾನೆ. ಆದ್ರೆ ಓನರ್ ರಘು ತಂದೆನ ಅವಮಾನ ಮಾಡ್ತಾನೆ. ಆಗ ರಘು ತಂದೆ ಅವನನ್ನ ಹೊಡಿತಾನೆ. ಇದರಿಂದ ಓನರ್ ಪೊಲೀಸರನ್ನ ಕರೆದು ರಘು ತಂದೆನ ಅರೆಸ್ಟ್ ಮಾಡಿಸ್ತಾನೆ. ಪೊಲೀಸರು ಆತನಿಗೆ ತುಂಬಾ ಹೊಡಿತಾರೆ. ಸ್ವಲ್ಪ ದಿನ ಆದ್ಮೇಲೆ ರಘುಗೆ ತನ್ನ ತಂದೆ ಮಲೇರಿಯಾ ಬಂದು ಲಾಕಪ್ ನಲ್ಲಿ ಸತ್ತೋದ ಅಂತ ಗೊತ್ತಾಗುತ್ತೆ. ಆಗ ರಘು ಕೋಪದಲ್ಲಿ ಥಿಯೇಟರ್ಗೆ ಹೋಗಿ ಅಲ್ಲಿದ್ದ ರೀಲ್ಸ್ ನ ಸುಟ್ಟಾಕ್ತಾನೆ. ಆಗ ಆ ಮುದುಕ ರಘು ಮೇಲೂ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ. ಈಗ ಪೊಲೀಸರು ರಘುನ ತುಂಬಾ ಹೊಡಿತಾರೆ. ಆಗ ರಘು ತಾನು ದೊಡ್ಡವನಾದ ಮೇಲೆ ಇವರ ಮೇಲೆ ಸೇಡು ತೀರಿಸ್ಕೋಬೇಕಂತ ಪ್ಲಾನ್ ಮಾಡ್ತಾನೆ. ಅದೇ ರೀತಿ ಈಗ ಅವರನ್ನ ಕೊಂದಿರ್ತಾನೆ. ಸೊ ಈಗ ರಘು ಸ್ಟೋರಿ ಕೇಳಿ ಸಾಯಿ ಶಾಕ್ ಆಗ್ತಾಳೆ. ಈಗ ರಘು ಒಂದು ಮೂವಿ ಹಿಟ್ ಆಗ್ಬೇಕಾದ್ರೆ ಅದರಲ್ಲಿ ಟ್ರಾಜಿಡಿ ಇರಬೇಕು. ಅದಕ್ಕೆ ಒಂದು ಸೀನ್ ಪ್ಲಾನ್ ಮಾಡಿದ್ದೀನಿ. ನಮ್ಮ ಲವ್ನ ನಮ್ಮ ತಂದೆ ತಾಯಿ ಒಪ್ಪಲ್ಲ, ಸಮಾಜ ಒಪ್ಪಲ್ಲ. ಆಗ ನಾವು ನಮ್ಮ ಲವ್ನ ಗೆಲ್ಲಿಸೋಕೆ ಸೂಸೈಡ್ ಮಾಡ್ಕೋಬೇಕು. ಸೀನ್ ನ್ಯಾಚುರಲ್ ಆಗಿ ಬರೋಕೆ ನಾವು ನಿಜವಾಗಿ ಸತ್ತೋಗೋಣ ಅಂತ ಹೇಳ್ತಾನೆ. ಇವನ ಮಾತು ಕೇಳಿ ಸಾಯಿ ಶಾಕ್ ಆಗ್ತಾಳೆ. ಈಕೆ ಅವನು ಪೂರ್ತಿಯಾಗಿ ಸೈಕೋ ಆಗಿದ್ದಾನೆ ಅಂತ ಅಲ್ಲಿಂದ ಓಡೋಗ್ತಾಳೆ. ಆದ್ರೆ ರಘು ಅವನನ್ನ ಬಿಡಲ್ಲ. ಅವನು ಆಕೆನ ಫಾಲೋ ಮಾಡ್ತಾನೆ. ತುಂಬಾ ಹೊತ್ತು ಚೇಸ್ ಮಾಡಿದ ಮೇಲೆ ಒಂದು ಕಡೆ ರಘು ಸಾಯಿನ ಹಿಡ್ಕೋತಾನೆ. ಇದನ್ನೆಲ್ಲ ದೂರದಿಂದ ರಘು ಅಸಿಸ್ಟೆಂಟ್ ರೆಕಾರ್ಡ್ ಮಾಡ್ತಿರ್ತಾನೆ. ರಘು ಒಂದು ಬ್ಲೇಡ್ ತಗೊಂಡು ನಾವು ಸತ್ತೋಗೋಣ ಅಂತ ಆಕೆ ಕೈನ ಕಟ್ ಮಾಡ್ತಿರ್ತಾನೆ. ಆಗ ಸಾಯಿ ಅವನನ್ನ ದುಗ್ ಬಿಡ್ತಾಳೆ. ರಘು ಮೇಲಿಂದ ಬಿದ್ದು ಸತ್ತೋಗ್ತಾನೆ. ಆದ್ರೂ ಅವನು ಸಾಯುವಾಗಲೂ ಸಾಯಿನ ನೋಡಿ ನಗ್ತಿರ್ತಾನೆ. ಸೊ ನೆಕ್ಸ್ಟ್ ನಲ್ಲಿ ಪೊಲೀಸರು ಅಲ್ಲಿಗೆ ಬರ್ತಾರೆ. ಇವರು ಸಾಯಿನ ರೆಸ್ಕ್ಯೂ ಮಾಡ್ತಾರೆ. ಈಗ ಸ್ವಲ್ಪ ಟೈಮ್ ಕಳೆಯುತ್ತೆ. ಸಾಯಿ ಮೂವಿ ಶೂಟಿಂಗ್ ಕಂಪ್ಲೀಟ್ ಆಗಿರುತ್ತೆ. ಅದು ದೊಡ್ಡ ಹಿಟ್ ಆಗುತ್ತೆ. ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಆಗ ಅಲ್ಲಿ ಸಾಯಿ ಮ್ಯಾನೇಜರ್ ಬಂದು ಸಾಯಿಗೆ ಒಂದು ವಿಡಿಯೋ ತೋರಿಸ್ತಾನೆ. ಅದರಲ್ಲಿ ರಘು ಶೂಟ್ ಮಾಡಿದ ವಿಡಿಯೋ ಇರುತ್ತೆ. ಆಕ್ಚುಲಿ ರಘು ಅಸಿಸ್ಟೆಂಟ್ ರಘು ಶೂಟ್ ಮಾಡಿದ ಎಲ್ಲಾ ವಿಡಿಯೋಸ್ ನ ಎಡಿಟ್ ಮಾಡಿ ಮೂವಿ ತರ ಅಪ್ಲೋಡ್ ಮಾಡಿರ್ತಾನೆ. ಆದ್ರೆ ಸಾಯಿ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲ್ಲ. ಆದ್ರೆ ಇನ್ನೊಂದು ಕಡೆ ರಘು ಅಸಿಸ್ಟೆಂಟ್ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ತುಂಬಾ ಖುಷಿ ಆಗ್ತಿರ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.